ಹಸಿವು ಬಡತನ ಅನ್ನುವುದು ಎಷ್ಟು ಘೋರ ಅಲ್ಲವೇ? ಯಾವ ಸಂಕಷ್ಟವನ್ನಾದರೂ ಎದುರಿಸಬಹುದು, ಆದರೆ ಈ ಹಸಿವು ಮತ್ತು ಬಡತನವನ್ನ ಎದುರಿಸುವುದು ತುಸು ಕಷ್ಟ. ನಾವು ತಟ್ಟೆಯಲ್ಲಿ ಬಡಿಸಿಕೊಂಡ ಅನ್ನವನ್ನೇ ವ್ಯರ್ಥ ಮಾಡಿಬಿಡುತ್ತೇವೆ. ಆದರೆ ಇಂದು ಅಂತಹ ಒಂದು ತುತ್ತು ಅನ್ನಕ್ಕಾಗಿ ಪರದಾಡುತ್ತಿದ್ದ ಕುಟುಂಬವೊಂದು ನದಿಗೆ ಹಾರಿ ಸಾಮೂಹಿಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದೆ. ವಾಸಿಸಲು ಮನೆಯಿಲ್ಲ, ಒಂದು ತುತ್ತು ಅನ್ನಕ್ಕಾಗಿ ಪ್ರತಿದಿನ ಹೋರಾಟ ಮಾಡ್ತಾ ಇದ್ದ ಕುಟುಂಬವದು. ಅಂಧ ಪತ್ನಿ, ಇಬ್ಬರು ಮಕ್ಕಳ ಹೊಟ್ಟೆ ತಣಿಸಲು ಸಾಧ್ಯವಾಗಲೇ ಇಲ್ಲ. ಆದರೆ ತನ್ನ ಮಕ್ಕಳು ಸಾಯುವ ಮುನ್ನ ಹೊಟ್ಟೆ ತುಂಬ ಊಟ ಮಾಡಲಿ ಎಂಬ ದೊಡ್ಡಾಸೆಯನ್ನ ಹೊತ್ತ ತಂದೆ ಇಬ್ಬರು ಮಕ್ಕಳೊಂದಿಗೆ ಹೋಟೆಲ್ಗೆ ತೆರಳಿ ಅಲ್ಲಿ ಅವರಿಗೆ ಇಷ್ಟವಾದ ಊಟವನ್ನು ಕೊಡಿಸಿ ಆ ಬಳಿಕ ಇಡೀ ಕುಟುಂಬ ಹೆಜ್ಜೆ ಹಾಕಿತ್ತು ಸಾವಿನ ಕಡೆಗೆ. ಇದು ಎಲ್ಲೋ ಆಫ್ರಿಕಾದಲ್ಲಿ ನಡೆದ ದುರಂತ ಘಟನೆಯಲ್ಲ, ನಮ್ಮದೇ ಪಕ್ಕದ ರಾಜ್ಯ ಕೇರಳದಲ್ಲಿ. ಈ ಕಥೆಯನ್ನ ಕೇಳಿ ಇಡೀ ದೇಶವೇ ಕಣ್ಣೀರಿಡ್ತಾ ಇದೆ. ದೇವರ ಸ್ವಂತ ನಾಡು ಎಂದು ಕರೆಯಲ್ಪಡುವ ಕೇರಳದಿಂದ ಒಂದು ಹೃದಯ ವಿದ್ರಾವಕ ಘಟನೆಯೊಂದು ವರದಿಯಾಗಿದೆ. ಬಡತನ, ವಸತಿಹೀನತೆಯಿಂದ ಕಂಗೆಟ್ಟ ಕುಟುಂಬವೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದೆ. ಆರ್ಥಿಕ ಬಿಕ್ಕಟ್ಟಿನಿಂದ ತತ್ತರಿಸಿ ಹೋಗಿದ್ದ ದಂಪತಿಗಳು ಕೊನೆಯ ಬಾರಿ ತಮ್ಮ ಇಬ್ಬರು ಮಕ್ಕಳ ಜೊತೆ ಊಟ ಸವಿದು ನದಿಗೆ ಹಾರಿ ಸಾಮೂಹಿಕವಾಗಿ ಪ್ರಾಣ ಕಳೆದುಕೊಂಡಿರುವ ಕರುಣಾಜನಕ ಘಟನೆಗೆ ಇಡೀ ದೇಶವೇ ಶಾಕ್ ಆಗಿದೆ. ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಹೆಸರು ನಾರಾಯಣನ್. ಇವರು ಮೂಲ ಪಾಲಕ್ಕಾಡ್ನ ಇಳವಂಚೇರಿಯವರು. ಇವರು ದಿನಗೂಲಿ ಕಾರ್ಮಿಕ. ಈತನ ಪತ್ನಿ ಬಿಜಿಮೋಲ್ ಹುಟ್ಟಿನಿಂದಲೇ ದೃಷ್ಟಿಹೀನರಾಗಿದ್ದವರು. ದಂಪತಿಗಳಿಗೆ 6 ವರ್ಷದ ಮತ್ತು 2 ವರ್ಷದ ಇಬ್ಬರು ಮಕ್ಕಳು. ಗುರುವಾಯೂರಿನ ದತ್ತಿ ಸಂಸ್ಥೆಯೊಂದು ಇವರ ವಿವಾಹವನ್ನ ನೆರವೇರಿಸಿತ್ತು. ಸಂಬಂಧಿಕರಿಂದ ದೂರವಿದ್ದ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇತ್ತು. ವಾಸವಿದ್ದ ಮನೆಯಲ್ಲಿ ಬಾಡಿಗೆ ಕಟ್ಟದ ಹಿನ್ನೆಲೆಯಲ್ಲಿ ಮನೆ ಮಾಲೀಕ ಮನೆ ಖಾಲಿ ಮಾಡಿಸಿದ್ದ. ಹಾಗಾಗಿ 4 ಈ ಕುಟುಂಬ ಅಕ್ಷರಶಃ ಬೀದಿಗೆ ಬಂದಿತ್ತು. ಕೊಠಮಂಗಲಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಡಿಗೆ ಮನೆಯೊಂದರಲ್ಲಿ ಈ ಕುಟುಂಬ ವಾಸವಾಗಿತ್ತು. ಇಬ್ಬರು ಪುಟ್ಟ ಮಕ್ಕಳು, ಅಂಧ ಪತ್ನಿ. ಮುಂದೇನು ಎನ್ನುವುದೇ ತೋಚದೆ ನಾರಾಯಣನ್ ಅವರು ಠಾಣೆಯಲ್ಲಿ ಕಣ್ಣೀರಿಡುತ್ತಾ ತನ್ನ ಕುಟುಂಬದ ಸಮಸ್ಯೆಯನ್ನ ಪೊಲೀಸರ ಮುಂದೆ ವಿವರಿಸುತ್ತಾರೆ. ಇದಕ್ಕೆ ಮಾನವೀಯತೆಯ ದೃಷ್ಟಿಯಲ್ಲಿ ಸ್ಪಂದಿಸಿದ ಪೊಲೀಸರು ತಾವೇ ದುಡ್ಡನ್ನು ಹಾಕಿ ದಿನ ಬಾಡಿಗೆ ಲೆಕ್ಕದಲ್ಲಿ ಅವರಿಗೊಂದು ಊಟ ವಸತಿಯನ್ನ ಕಲ್ಪಿಸಿದ್ದರು. ಈ ಕುಟುಂಬಕ್ಕಾಗಿ ಬಾಡಿಗೆ ಮನೆಯನ್ನ ಹುಡುಕಿ ಇನ್ನೇನು ಆ ಮನೆಗೆ ಕುಟುಂಬವನ್ನ ಸ್ಥಳಾಂತರಿಸಬೇಕು ಎನ್ನುವಷ್ಟರಲ್ಲಿ ಕುಟುಂಬ ಇಹಲೋಕದಿಂದಲೇ ತ್ಯಜಿಸುವ ದಾರುಣ ನಿರ್ಧಾರಕ್ಕೆ ಬಂದಿತ್ತು. ಯಾವ ದಿನದಂದು ಕುಟುಂಬವನ್ನ ಬಾಡಿಗೆ ಮನೆಗೆ ಶಿಫ್ಟ್ ಮಾಡಬೇಕೆಂದು ಪೊಲೀಸರು ನಿರ್ಧರಿಸಿದ್ದರೂ ಅದೇ ದಿನ ಕುಟುಂಬ ನಾಪತ್ತೆಯಾಗಿತ್ತು. ಇವರಿಗಾಗಿ ವಿಶೇಷ ತಂಡದೊಂದಿಗೆ ಪೊಲೀಸರು ಹುಡುಕಾಟ ನಡೆಸಿದಾಗ ಸಿಸಿಟಿವಿಯಲ್ಲಿ ಇವರ ಚಲನವಲನದ ದೃಶ್ಯಗಳು ಪತ್ತೆಯಾಗಿದೆ. ಅದರಲ್ಲಿ ನಾರಾಯಣನ್ ತನ್ನ ಇಬ್ಬರು ಮಕ್ಕಳ ಕೈಯನ್ನ ಹಿಡಿದುಕೊಂಡು ಹೋಟೆಲ್ ಬಳಿ, ನಂತರ ಚರ್ಚ್ ಬಳಿ ಇರುವುದು ಪತ್ತೆಯಾಗಿತ್ತು. ಅಲ್ಲಿಂದ ಪಿರವೂಮ್ ಸೇತುವೆಯ ಕಡೆ ನಡೆದುಕೊಂಡು ಹೋಗಿರುವುದು ರೆಕಾರ್ಡ್ ಆಗಿತ್ತು. ಶೋಧ ಕಾರ್ಯವನ್ನ ಸ್ಥಳೀಯ ಪೊಲೀಸರು ತೀವ್ರಗೊಳಿಸುತ್ತಿರುವ ಹೊತ್ತಿನಲ್ಲಿ 2 ವರ್ಷದ ಮಗುವಿನ ಶವ ತೇಲಿ ಬರುತ್ತಿರುವುದನ್ನ ಮೀನುಗಾರರೊಬ್ಬರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇಡೀ ಕುಟುಂಬವೇ ನದಿಗೆ ಹಾರಿರಬೇಕು ಎಂದು ಅಗ್ನಿಶಾಮಕ ದಳ ಶೋಧ ಕಾರ್ಯಾಚರಣೆಗೆ ಸ್ಥಳೀಯ ಪೊಲೀಸರ ಜೊತೆ ಕೈ ಜೋಡಿಸಿತು. ಮೊದಲು ನಾರಾಯಣನ್ ಪತ್ನಿ ವಿಜಿಮೋಲ್, ನಂತರ ನಾರಾಯಣನ್ ಮತ್ತು ಕೊನೆಯದಾಗಿ 6 ವರ್ಷದ ಮಗುವಿನ ಶವವನ್ನ ಹೊರತೆಗೆಯಲಾಗಿದೆ. ಅಲ್ಲಿಗೆ ಬಡತನ, ಹಸಿವು, ವಸತಿಹೀನತೆ ಇಡೀ ಕುಟುಂಬವನ್ನೇ ಬಲಿ ತೆಗೆದುಕೊಂಡಿದೆ. ಎಂತಹ ಘೋರ ದುರಂತ ಅಲ್ಲವೇ? ಇಂತಹ ಮತ್ತೊಂದು ಘಟನೆ ಎಲ್ಲೂ ಮರುಕಳಿಸದೇ ಇರಲಿ.